ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ನ ಹೊಸ ಪ್ರೋಮೋ ಹೊರಬಿದ್ದಿದೆ. ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಮಂಜಣ್ಣ ಅವರಿಗೆ ಕಳಪೆ ಕೊಟ್ಟಿದ್ದಾರೆ. ಒಬ್ಬೊಬ್ರು ಕೊಟ್ಟಿರುವಂತಹ ರೀಸನ್ಸ್ಗಳನ್ನ ನೋಡೋದಾದ್ರೆ, ಹನುಮಂತ ಅವರು ನಮ್ಮ ಮಂಜು ಕಾಕ ಯಾಕೋ ಕಳೆದು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮೋಕ್ಷಿತಾ ಅವರು ಟಾಸ್ಕ್ಗಳಲ್ಲಿ ಮಂಜಣ್ಣ ಅವರು ತುಂಬಾ ಪರ್ಸನಲ್ ಆಗಿ ತಗೊಂಡು ನನ್ನ ಕೈಗೆ ಏಟಾಗೋದಕ್ಕೆ ಕಾರಣರಾದ್ರು ಅಂತ ಕೈ ತೋರಿಸಿದ್ದಾರೆ. ಹಾಗೆ ರಜತ್ ಅವ್ರಿಗೆ ಕೆಲವೊಂದು ಟಾಸ್ಕ್ ಎಲ್ಲ ನೋಡುವಾಗ ಅವ್ರಿಗೆ ತಲೆನೇ ಕೆಟ್ಟು ಹೋಯ್ತಂತೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀಸನ್ ಕೊಟ್ಟಿದ್ದಾರೆ. ಗೌತಮಿ ಅವರು ಮಂಜಣ್ಣ ಅವ್ರಿಗೆ ಅವರ ಒಂದು ಇಂಡಿವಿಜುವಾಲಿಟಿಯನ್ನ ನೆನಪಿಸುವಂತಹ ಒಂದು ಮಾತುಗಳನ್ನ ಹೇಳಿದ್ದಾರೆ. ಈ ಮನೆಯಲ್ಲಿ ಇರೋ ತನಕ ಅವ್ರಿಗೋಸ್ಕರ ಅವರು ನಿಂತ್ಕೊಳ್ಳೇಬೇಕು, ಅದನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಸೊ ತನ್ನ ಗೆಳತಿಯಿಂದ ಕೂಡ ಕಳಪೆ ಪಟ್ಟವನ್ನ ಮಂಜು ಅವರು ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಗೌತಮಿ ಅವರು ಕೊಟ್ಟಿರುವಂತಹ ರೀಸನ್ ನನಗೆ ಆಪ್ಟ್ ಅಂತ ಅನ್ನಿಸ್ತು. ಮಂಜು ಅವರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ, ಬುದ್ಧಿ ಭ್ರಮಣೆ ಆಗಿರೋ ರೀತಿ ಅವ್ರು ಆಟ ಆಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ರಜತ್ ಅವರು ನನಗೆ ಮಂಜು ಅವ್ರ ಆಟ ನೋಡಿ ಕೆಲವೊಂದ್ಸಲ ತಲೆ ಕೆಟ್ಟು ಹೋಯ್ತು ಅಂತ ಹೇಳಿದ್ರು. ಸೊ ರಜತ್ ಅವರ ಉಸ್ತುವಾರಿ ಏನ್ ಮಾಡಿದ್ರಲ್ಲ ಈ ವಾರ ಪೂರ್ತಿ, ಅದನ್ನ ನೋಡಿ ಪ್ರೇಕ್ಷಕರಿಗೆ ಯಾವ ಮಟ್ಟಿಗೆ ತಲೆ ಕೆಟ್ಟಿರಬಹುದು ಅಂತ ಬಹುಶಃ ಸುದೀಪ್ ಅವರು ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅಂತ ಅನ್ಕೊಳ್ತೀನಿ. ರಜತ್ ಅವರು ಅಫ್ಕೋರ್ಸ್ ಉಸ್ತುವಾರಿ ಮಾಡುವಂಥದ್ದು ತುಂಬಾನೇ ಚಾಲೆಂಜಿಂಗ್ ವರ್ಕ್ ಆಗಿತ್ತು ಈ ಇಡೀ ವಾರ, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಕೆಲವೊಂದಷ್ಟು ಟಾಸ್ಕ್ಗಳಲ್ಲಿ ಅವರು ನಮ್ಮ ತ್ರಿವಿಕ್ರಮ್ ಅವರ ಪರವಾಗಿ, ತ್ರಿವಿಕ್ರಮ್ ಭವ್ಯ ತಂಡದ ಪರವಾಗಿ ಸ್ವಲ್ಪ ಫೇವರಿಸಮ್ ಮಾಡಿದ್ರು ಅನ್ನೋ ತರ ಕೂಡ ಇತ್ತು. ಅದನ್ನ ಅವರು ಒಪ್ಕೊಳ್ಬೇಕಾಗತ್ತೆ. ಬಹುಶಃ ಅವರೇ ಒಪ್ಪಿಕೊಳ್ಳುವ ಹಾಗೆ ಸುದೀಪ್ ಅವರು ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ರಜತ್ ಅವ್ರಿಗೆ ಬಹುಶಃ ಅವ್ರು ಮಾಡಿದ್ದು ಆ ಟೈಮ್ಗೆ ಸರಿ ಅಂತ ಅನ್ಸಿರಬಹುದು. ನಾನು ನೋಡಿದ್ದೇನೆ, ನಾನು ನೋಡದೇ ಇರೋದನ್ನ ಹೆಂಗೆ ಹೇಳಿ ಅಂತೆಲ್ಲ ಅವ್ರು ಡಿಫೆಂಡ್ ಮಾಡ್ಕೊಳ್ಬಹುದು. ಬಟ್ ಅವ್ರ ಮನಸ್ಸಲ್ಲಿದ್ದಿದ್ದು ತ್ರಿವಿಕ್ರಮ್ ಭವ್ಯ ಅವರೆಲ್ಲ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಬರಬೇಕು ಅಂತ. ಅವರು ತುಂಬಾ ಕ್ಲಿಯರ್ ಆಗಿ ಮಂಜು ಮತ್ತೆ ಗೌತಮಿ ಅವರನ್ನ ತುಂಬಾ ಕ್ಲಿಯರ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ಇಡೀ ವಾರ. ಅದಂತೂ ಗೊತ್ತಾಗುತ್ತೆ. ಅವರು ಉಸ್ತುವಾರಿ ಮಾಡುವಾಗ ಎಷ್ಟರ ಮಟ್ಟಿಗೆ ಅವರು ಹಾನೆಸ್ಟ್ ಆಗಿದ್ರು ಅನ್ನೋದನ್ನ ಅವರೇ ಸ್ವಲ್ಪ ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ, ಅವರೇ ರಿಟ್ರೋಸ್ಪೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಮಂಜು ಗೌತಮಿನ ಯಾವುದೇ ಕಾರಣಕ್ಕೂ ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋಂಥದ್ದು ಅವರ ಒಂದು ಮನಸ್ಸಲ್ಲಿ ಇತ್ತು. ಆಕ್ಚುಲಿ ಅದನ್ನ ಅವರು ತೋರಿಸ್ಕೊಳ್ತಾ ಕೂಡ ಇದ್ರು ಬೇರೆ ಬೇರೆ ರೀತಿಯಲ್ಲಿ. ಅದನ್ನ ಪ್ರೇಕ್ಷಕರು ನೋಡಿರ್ತಾರೆ. ಅದಕ್ಕೆ ಸುದೀಪ್ ಅವರು ಸರಿಯಾದ ಉತ್ತರ ಕೊಡ್ತಾರೆ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸೊ ಅದನ್ನು ಹೊರತುಪಡಿಸಿದ್ರೆ ಮೋಕ್ಷಿತಾ ಅವ್ರಿಗೆ ಅಂದ್ರೆ ಅವರು ಮಂಜಣ್ಣ ಅವರು ಪರ್ಸನಲ್ ಆಗಿ ಟಾಸ್ಕ್ ಅನ್ನ ತಗೊಂಡು ಏಟ್ ಮಾಡಿದ್ರು ಅನ್ನುವಂತಹ ಒಂದು ಮಾತು ಹೇಳ್ತಾರೆ. ಅದು ಯಾವಾಗ ಅಂತಂದ್ರೆ ಗೌತಮಿ ಮೇಲೆ ಅದೊಂದು ಬಾಲ್ ಟಾಸ್ಕ್ ಇದ್ದಾಗ ಭವ್ಯ ಅವರು ಬೀಳ್ತಾರಲ್ಲ, ಆ ಟೈಮಲ್ಲಿ ತಪ್ಪಿಸ್ಕೊಂಡು ಆಚೆ ಹೋಗ್ಬೇಕಾಗಿರುತ್ತೆ. ಆ ಟೈಮಲ್ಲಿ ಗೌತಮಿ ಮೇಲೆ ಭವ್ಯ ಬಿದ್ರಲ್ಲ ಅನ್ನೋ ಕಾರಣಕ್ಕೆ ಮಂಜು ಅವರು ರಿಯಾಕ್ಟ್ ಮಾಡಿ ಭವ್ಯ ಮತ್ತು ಮೋಕ್ಷಿತಾ ಅವ್ರ ಮೇಲೆ ಫಿಸಿಕಲ್ ಆದ್ರು ಅನ್ನೋ ತರ ಒಂದು ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ಮಂಜಣ್ಣ ಅವರು ಇಟ್ ವಾಸ್ ಪ್ಯೂರ್ ಟಾಸ್ಕ್ ಅಂತ ಹೇಳಿದ್ದಾರೆ, ನಾನು ಬೇಕು ಅಂತ ಮಾಡಿಲ್ಲ, ಇಂಟೆನ್ಷನಲಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಅದರ ಸತ್ಯತೆ ಕೂಡ ವೀಕೆಂಡ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಹನುಮಂತ ಅವರು ಆಸ್ ಯೂಶುವಲ್ ತುಂಬಾ ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ರೀಸನ್ಸ್ ಕೊಡ್ತಾರೆ. ಮಂಜು ಕಾಕ ಎಲ್ಲೋ ಕಳೆದು ಹೋಗಿದ್ದಾರೆ ಅಂತ. ಅಫ್ಕೋರ್ಸ್ ಅವರು ಕಳೆದು ಹೋಗಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಈಗ ಈ ಕಳಪೆ ಏನ್ ಕೊಡ್ತಾ ಇದಾರಲ್ಲ ಮನೆಯವರೆಲ್ಲ ಸೇರ್ಕೊಂಡು, ಅಫ್ಕೋರ್ಸ್ ಚೈತ್ರ ಕೂಡ ಕಳಪೆ ಕೊಟ್ಟಿರ್ತಾರೆ. ಯಾಕೆಂದ್ರೆ ಅವ್ರ ತಲೆಯಲ್ಲಿ ಏನಿರುತ್ತೆ, ಫಸ್ಟ್ ನನ್ನನ್ನ ನಾಕ್ಔಟ್ ಮಾಡ್ಲಿಕ್ಕೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಇಂದ ಅದಕ್ಕೆ ಮಂಜು ಅವರ ಒಂದು ಇನ್ಫ್ಲೂಯೆನ್ಸ್ ಕೂಡ ಕಾರಣ ಆಗಿರುತ್ತೆ ಗೌತಮಿ ಮತ್ತೆ ಧನರಾಜ್ ಅವ್ರ ಮೇಲೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಮೊದಲಿಂದ ಕೂಡ ಮಂಜು ಮತ್ತೆ ಚೈತ್ರ ಅವ್ರ ನಡುವೆ ಅಂಥದ್ದೇನು ಒಳ್ಳೆ ಬಾಂಧವ್ಯ ಏನಿಲ್ಲ, ಅದಕ್ಕಾಗಿ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ರೀಸನ್ ಭವ್ಯ ಅವರು ಕೂಡ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಕಳಪೆ ಕೊಟ್ಟು ಆಮೇಲೆ ಅವ್ರ ಹತ್ರ ಹೋಗಿ ಮಾತಾಡೋದೇ ಹಿಂಸೆ ಅಂತೆಲ್ಲ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಧನರಾಜ್ ಕೂಡ ಕಳಪೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಮನೆ ಒಳಗಿನ ಒಂದು ರೀತಿ ಗೇಮ್ ಚೇಂಜರ್ ತರ ಇದ್ದಂತಹ ಮಂಜುಗೆ ಕಳಪೆ ಸಿಕ್ಕಿರೋದು ಒಂದು ರೀತಿ ಬೇಜಾರೇನೆ. ಬಟ್ ಅದಕ್ಕೆ ಕಾರಣ ಕೂಡ ಅವರ ವರ್ತನೆನೇ ಅಂತಾನೆ ಹೇಳಬಹುದು. ಇನ್ಫ್ಯಾಕ್ಟ್ ಲಾಸ್ಟ್ ಟಾಸ್ಕ್ ಏನಿತ್ತಲ್ಲ, ಗೆಲುವಿನ ಉಸಿರು ಅನ್ನುವಂತಹ ಟಾಸ್ಕ್, ಅಂದ್ರೆ ಪೆಟ್ಟಿಗೆಯಲ್ಲಿ ಮಲ್ಕೊಂಡು ನೀರು ಬೀಳುತ್ತೆ, ಅದನ್ನ ನೀರು ಎತ್ತು ಹಾಕ್ಬೇಕಲ್ಲ, ಆ ಟಾಸ್ಕ್ ಅಲ್ಲಿ ಅಕಸ್ಮಾತ್ ಗೌತಮಿ ಅವರು ಪೆಟ್ಟಿಗೆ ಒಳಗಡೆ ಮಲಗಿಕೊಂಡು ಇವ್ರು ಹೊರಗಡೆಯಿಂದ ನೀರು ಎತ್ತಾಕುವಂತಹ ಕೆಲಸ ಮಾಡಿರ್ತಿದ್ರೆ ಆ ಟಾಸ್ಕ್ನ ಒಂದು ರೂಪುರೇಷೆನೆ ಬದಲಾಗಿರೋದು. ಆ ಟಾಸ್ಕ್ ಅಲ್ಲಿ ಗೌತಮಿ ಮತ್ತು ಮಂಜು ಅವರು ಬಂದಿರ್ತಾ ಇದ್ರು, ವಿನ್ ಆಗಿರ್ತಾ ಇದ್ರು. ಸೊ ಅದಾದ ನಂತರ ಮತ್ತೆ ಬೇರೆ ಬೇರೆ ಟಾಸ್ಕ್ ಬರ್ತಾ ಇತ್ತು, ಇಂಡಿವಿಜುವಲ್ ಟಾಸ್ಕ್, ಹೇಗೆ ಮೋಕ್ಷಿತಾ ಮತ್ತೆ ಭವ್ಯ ಆಡಿದ್ರಲ್ಲ ಆ ಥರದ್ದು ಒಂದು ಟಾಸ್ಕ್. ಆಮೇಲೆ ಮಂಜು ಅವ್ರನ್ನ ಟಚ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಸೊ ಇಡೀ ವಾರದ ಟಾಸ್ಕ್ಗಳಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ತೊಡಗಿಸಿಕೊಂಡಿರುವಂತಹ ಮಂಜುಗೆ ಈ ಕಳಪೆಗೆ ಹೋಗುವಂತಹ ಒಂದು ಸಿಚುವೇಶನ್ ಡೆಫಿನೆಟ್ ಆಗಿ ಬರ್ತಿರ್ಲಿಲ್ಲ.
ಒಂದು ಆ ಡಿಸಿಷನ್ ಅಲ್ಲಿ ಅತಿ ಬುದ್ಧಿವಂತಿಕೆ ತೋರಿಸಿದ್ರು. ಅದಕ್ಕಿಂತ ಮೊದಲು ನಾಕ್ಔಟ್ ಮಾಡಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಧನ್ರಾಜ್ ಬದಲು ಅವ್ರು ಗೌತಮಿ ಅವ್ರನ್ನ ಉಳಿಸ್ಕೊಂಡ್ರಲ್ಲ, ಅಲ್ಲಿ ಆ 2 ಪಾಯಿಂಟ್ಗಳಲ್ಲಿ ಮಂಜು ಅವರು ಸೋತಿದ್ದಾರೆ. ಟಾಸ್ಕ್ ವಿಷಯದಲ್ಲಿ ಯಾರು ಕೂಡ ಕಳಪೆ ಕೊಡೋಕೆ ಆಗಲ್ಲ ಇನ್ಫ್ಯಾಕ್ಟ್ ಮಂಜು ಅವ್ರಿಗೆ. ಸೊ ಮಂಜು ಅವರ ತಂಡ ಅಂದ್ರೆ ಧನ್ರಾಜ್ ಅವರ ತಂಡ ಸೋಲೋದಕ್ಕೆ ಅಂದ್ರೆ ಈ ಮಟ್ಟಿಗೆ ಕ್ಲೀನ್ ಸ್ವೀಪ್ ಆಗೋದಕ್ಕೆ ರಜತ್ ಅವರ ಕೆಲವೊಂದಷ್ಟು ಲೈಕ್ ಶ್ರಮ ಅಥವಾ ಉಸ್ತುವಾರಿ ಕೂಡ ಕಾರಣ ಅಂತಾನೆ ಹೇಳ್ಬೋದು. ಅದು ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಗೊತ್ತಾಗಿರುತ್ತೆ. ಇದನ್ನೆಲ್ಲ ಹೊರತುಪಡಿಸಿದ್ರೆ ಗೌತಮಿ ಅವ್ರ ಕಾರಣ ಕೊಟ್ಟಿದ್ದಾರಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಮಂಜುಗೆ ಬುದ್ಧಿ ಬರುತ್ತೇನೋ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲಾ ರೀತಿಯಿಂದನೂ ಪೊಟೆನ್ಷಿಯಲ್ ಇರುವಂತಹ ವ್ಯಕ್ತಿ ಈಗ ಕಳಪೆಗೆ ಹೋಗಿದ್ದಾರೆ. ಇನ್ನೇನು ಸೀಸನ್ ಹತ್ತತ್ರ ಬರುವಾಗ ಕಳಪೆಗೆ ಹೋಗಿದ್ದಾರೆ. ಬಟ್ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಟಾರ್ಗೆಟ್ ಕೂಡ ಈಗ ಮಂಜುನೇ. ಅಗೇನ್ ಮಂಜು ಹೈಲೈಟ್ ಆಗ್ತಾನೆ ಇರ್ತಾರೆ. ಅವ್ರು ನೆಗೆಟಿವ್ ಆದ್ರೂ ಹೈಲೈಟೇ, ಪಾಸಿಟಿವ್ ಆದ್ರೂ ಹೈಲೈಟೇ. ಒಟ್ನಲ್ಲಿ ಮನೆ ಒಳಗಡೆ TRP ಕಿಂಗ್ ಆಗಿರಬಹುದು, ಗೇಮ್ ಚೇಂಜರ್ ಆಗಿರಬಹುದು, ಗ್ರೇ ಏರಿಯಾ ಕಿಂಗ್ ಅಂತಂದ್ರೆ ಅದು ಮಂಜುನೇ ಆಗಿರ್ತಾರೆ. ಇದನ್ನು ಹೊರತುಪಡಿಸಿದ್ರೆ ಸ್ನೇಹಿತರೆ, ಹನುಮಂತ ಅವ್ರ ಕೈಯಲ್ಲಿ ಕೀ ಇದೆ. ಕಳಪೆಗೆ ಕಳಿಸೋದಕ್ಕೆ ಮಂಜು ಅವ್ರನ್ನ ಜೊತೆಗೆ ಬಂದಿದ್ದು ಗೆಳತಿ ಗೌತಮಿ ಅವರು. ಅದ್ರ ಜೊತೆಗೆ ಕೀ ಹಿಡ್ಕೊಂಡು ರಾಜಾರೋಷವಾಗಿ ನಮ್ಮ ಹುಲಿ ಹನುಮಂತ ಅವ್ರು ಬರ್ತಾ ಇದ್ರು. ಅಂದ್ರೆ ಅರ್ಥ ಏನ್ ಹೇಳಿ, ಅವರೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ ಅಂತ ಅರ್ಥ. ಗೆದ್ದು ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಹಾಗೇನೆ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಪಡ್ಕೊಂಡಿದ್ದಾರೆ ಹನುಮಂತ ಅವರು. ಸೊ ವೆಲ್ ಡಿಸರ್ವಿಂಗ್ ವಿನ್ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಅಷ್ಟೇ ಹೇಳಿದ್ವಿ, ಹನುಮಂತ ಅವ್ರಿಗೆ ಸಿಗ್ಲೇಬೇಕಾಗತ್ತೆ. ಬಿಕಾಸ್ ಅವ್ರೇನ್ ಸುಮ್ಮನೆ ಯಾವುದೋ ಒಂದು ಸಿಂಪತಿ ಇಟ್ಕೊಂಡು ಹಳ್ಳಿಯಿಂದ ಬಂದಿದ್ದೀನಿ, ಹಳ್ಳಿ ಗಾಡಿಯಿಂದ ಅಂತ ಅನ್ಕೊಂಡು ಸಿಂಪತಿ ಇಟ್ಕೊಂಡು ಆಟ ಆಡ್ತಾ ಇಲ್ಲ, ಅಥವಾ ಇನ್ನೊಬ್ಬರ ಬಗ್ಗೆ ಹಿಂದೆ ಬ್ಯಾಕ್ ಬಿಚ್ಚಿಂಗ್ ಮಾತಾಡ್ಕೊಂಡು ಅಥವಾ ಇನ್ನೊಬ್ಬರನ್ನ ದೂಷಣೆ ಮಾಡ್ಕೊಳ್ತಾ ಅವ್ರು ಆಟ ಆಡ್ತಾ ಇಲ್ಲ. ಅವ್ರದ್ದೇ ಆದ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಮತ್ತೆ ಮನೆಯವ್ರೆಲ್ಲರಿಗಿಂತ ಅವರು ಲೈಕ್ ಸ್ಟೆಬಿಲಿಟಿ ಇದೆ, ಮೆಂಟಲ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ, ರೀಸನಿಂಗ್ ಚೆನ್ನಾಗಿ ಕೊಡ್ತಾರೆ. ವೆಲ್ ಡಿಸರ್ವ್ಡ್ ವಿನ್ ಅಂತಾನೆ ಹೇಳ್ಬೋದು. ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅನ್ನ ಅವ್ರು ಗೆದ್ದು ಕ್ಯಾಪ್ಟನ್ ಕೂಡ ಆಗಿ ಈಗ ಮನೆಯಲ್ಲಿರುವಂತಹ ಘಟಾನುಘಟಿಗಳ ಜೊತೆಗೆಲ್ಲ ಗುದ್ದಾಡಿ ಫೈನಲ್ ಅಲ್ಲಿ ಟಿಕೆಟ್ ಟು ಫಿನಾಲಲ್ಲಿ ಯಾರ್ಯಾರು ಆಡಿದ್ರು ಗೊತ್ತಲ್ಲ, ರಜತ್ತು, ತ್ರಿವಿಕ್ರಮು, ಭವ್ಯ, ಅವ್ರನ್ನೆಲ್ಲ ಸೋಲ್ಸಿ ವಿನ್ ಆಗೋದು ಅಂತಾನೆ ಸುಮ್ಮನೆ ಮಾತೇ ಅಲ್ಲ. ಸೊ ಹುಲಿ ಹನುಮಂತು ಟಿಕೆಟ್ ಟು ಫಿನಾಲೆಗೆ ಎಂಟ್ರಿ ಆಗಿದ್ದಾರೆ. ಅದು ಈ ಒಂದು ಪ್ರೋಮೋ ಮೂಲಕ ಸಾಬೀತಾಗ್ತಾ ಇದೆ. ಸ್ನೇಹಿತರೆ, ಹನುಮಂತ ಅವರು ವಿನ್ ಆಗಿರೋದು, ಟಿಕೆಟ್ ಟು ಫಿನಾಲೆ ಎಂಟರ್ ಆಗಿರೋದು ನಿಮಗೆಷ್ಟು ಖುಷಿ ಇದೆ, ಅದ್ರ ಬಗ್ಗೆ ಎಷ್ಟು ಬೇಸರ ಇದೆಯಾ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಂಜು ಅವರಿಗೆ ಸಿಗ್ಲೇಬೇಕಾಗಿತ್ತು, ಅದನ್ನ ಅವರೇ ಮಾಡ್ಕೊಂಡಿದ್ದಾರೆ, ಕಳಪೆಗೆ ಹೋಗಿದ್ದಾರೆ. ಅನುಭವಿಸ್ಲಿ, ಅಟ್ಲೀಸ್ಟ್ ಈಗಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. ಇನ್ನು 2 ವಾರ ಉಳಿದಿರುತ್ತೆ, ಯಾವ ರೀತಿ ಬದಲಾಗದೇ ಇದ್ರೆ ವಾಪಸ್ ಬರ್ತಾರೆ. ಅಫ್ಕೋರ್ಸ್ ನಾನು ಆಗ್ಲೇ ಹೇಳಿದಾಗೆ ಫಿನಾಲೆ ವೀಕಲ್ಲೂ ಇರ್ತಾರೆ ಅವರು, ಬಟ್ ಕಪ್ ಗೆಲ್ಲಲ್ಲ ಅಷ್ಟೇ, ಬದಲಾಗಿಲ್ಲ ಅಂತಂದ್ರೆ. ಅಂಡ್ ಹನುಮಂತ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕಿಗೆ ಎಂಟರ್ ಆಗಿರೋದು, ಟಿಕೆಟ್ ಟು ಫಿನಾಲೆಗೆ ಎಂಟರ್ ಆಗಿರೋದು, ಟಿಕೆಟ್ ತಗೊಂಡು ನಿಮ್ಗೆ ಎಷ್ಟು ಖುಷಿ ಇದೆ ಅಂತ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.